ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ದುರ್ಬಳಕೆ ಮೃತರ ಖಾತೆಗೂ ಹೋಗ್ತಾ ಇದೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ದುರ್ಬಳಕೆ ಮೃತರ ಖಾತೆಗೂ ಕೂಡ ಹೋಗ್ತಾ ಇದೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ. ಅನರ್ಹ ಫಲಾನುಭವಿಗಳ ಪಾಲಾಗ್ತಾ ಇದೆ ಅನ್ನಭಾಗ್ಯ ಸ್ಕೀಮ್. ಈ ಒಂದು ಅನ್ನಭಾಗ್ಯ ಗೃಹಲಕ್ಷ್ಮಿ ದುರ್ಬಳಕೆಯ ಬಗ್ಗೆ ದೂರುಗಳ ಸರಮಾಲೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಹೀಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮೃತರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ತಡೆಗೆ ಸಿಎಂ ಸೂಚನೆ. ಗೃಹಲಕ್ಷ್ಮಿ ಪಟ್ಟಿ ಪರಿಷ್ಕರಣೆ ಮಾಡುವಂತೆ ಸಿಎಂ ಸೂಚನೆ. 2.5 ವರ್ಷದಿಂದ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಯಾಗಿದೆ. 2.5 ವರ್ಷ ಆದ್ಮೇಲೆ ನೆನಪಾಯ್ತಾ ಸಿದ್ದರಾಮಯ್ಯ ಅವರೇ? ಎಷ್ಟು ಜನಕ್ಕೆ ಒಂದು ಅಕ್ಕಿ ಹೋಗಿಲ್ಲ ಗೊತ್ತಾ? ಎಷ್ಟು ಜನ ಅಳ್ತಾ ಇದ್ದಾರೆ ಆ ವಿಚಾರಕ್ಕೆ ಗೊತ್ತಾ? ಈ ನಡುವೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಸ್ಕೀಮ್ ಕನ್ನ ಆಗ್ತಾ ಇರುವಂತದ್ದು. ಬಡವರಿಗೆ ಸೇರಬೇಕಾಗಿರುವಂತಹ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯ ಪಾಲಾಗಿ ಅರ್ಹ ಫಲಾನುಭವಿಗಳ ಗುರುತಿಸಲಿಕ್ಕೆ ಆಡಿಟ್ಗೆ ಸೂಚನೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆದಿದೆ ಆಡಿಟ್. ಎಸ್, ಅನರ್ಹ BPL ಕಾರ್ಡ್ ಗುರುತಿಸಿ ತಕ್ಷಣವೇ ರದ್ದು ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರೇ. ಕೆಲವೊಂದಿಷ್ಟು ಜನಕ್ಕೆ ಅಕ್ಕಿ ಸರಿಯಾಗಿ ಹೋಗ್ತಾ ಇಲ್ಲ, ಕೆಲವೊಂದಿಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇಲ್ಲ. ನೀವು ಸತ್ತವ್ರಿಗೂ ಕೂಡ ಕೊಡ್ತಾ ಇದ್ದೀರಾ ಅಂತಂದ್ರೆ 2.5 ವರ್ಷದಲ್ಲಿ ಏನು ಮಾಡಿದ್ರಿ? 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಪಂಚ ಗ್ಯಾರಂಟಿಗಳನ್ನ ಮುಂದೆ ತೋರಿಸ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ. ಯಾರ್ಯಾರಿಗೆ ಹೋಗ್ತಿದೆ, ಯಾರ್ಯಾರಿಗೆ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಏನ್ ಹೇಳೋಣ ಇದಕ್ಕೆ? ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮೃತರ ಖಾತೆಗೆ 2,000 ರೂಪಾಯಿ ಹೋಗ್ತಾ ಇದೆ. ಕೆಲವೊಂದಿಷ್ಟು ಜನಗಳಿಗೆ, ಕೆಲವೊಂದಿಷ್ಟು ಮಹಿಳೆಯರು ಗೋಳಾಡ್ತಾ ಇದ್ದಾರೆ, ಸ್ವಾಮಿ ನಮಗೆ 2,000 ರೂಪಾಯಿ ಅಮೌಂಟ್ ಬಂದಿಲ್ಲ, ಸಿದ್ದರಾಮಯ್ಯ ಓಟ್ ಹೊತ್ತಿದ್ದೆ ಅಂತ. ಸಿದ್ದು ಸರ್ಕಾರ ವಿಫಲವಾಗ್ತಾ ಇದೆ. 2.5 ವರ್ಷ ಅಧಿಕಾರದಲ್ಲಿದ್ರೂ ಕೂಡ ಸಾಕಷ್ಟು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ರು ಕೂಡ, ಆದ್ರೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಸಿದ್ದು ಸರ್ಕಾರ ಮಿಸ್ ಆಗ್ತಾ ಇರೋದು. ಗ್ಯಾರಂಟಿ ಯೋಜನೆಯ ಹಣವನ್ನು ಕೊಡಬೇಕಾದ್ರೆ, ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕಾದ್ರೆ, ಅನ್ನಭಾಗ್ಯದ ಅಕ್ಕಿಯನ್ನು ಕೊಡಬೇಕಾದ್ರೆ, ಒಂದಿಷ್ಟು ಪ್ರದೇಶಗಳಿಗೆ ಹೆಣ್ಣು ಮಕ್ಕಳಿಗೆ ಇನ್ನೂ ಕೂಡ 2,000 ರೂಪಾಯಿ ಹೋಗಿಲ್ಲ. ಕೆಲವೊಂದಿಷ್ಟು ಮೃತರ ಖಾತೆಗೂ ಕೂಡ 2,000 ರೂಪಾಯಿ ಹೋಗ್ತಾ ಇದೆ. ಸರ್ಕಾರ ಎಲ್ಲಿ ಎಡವುತ್ತಾ ಇದೆ? ಇಲ್ಲ ಎಡವುತ್ತಾ ಇರುವಂತದ್ದು ಅದು ಹೋಗಿಲ್ಲ. ಟೆಕ್ನಿಕಲ್ ಇಶ್ಯೂಸ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ದುದ್ದ ಭಾಷಣ ಮಾಡ್ತಾರಲ್ರಿ. ಟೆಕ್ನಿಕಲ್ ಇಶ್ಯೂ ಆಗಿದೆ, ಬರುತ್ತೆ 2 ತಿಂಗಳಾಗಿರಿ, ವೇಟ್, ಬರುತ್ತೆ. ವೈ ಬಂದಿಲ್ಲ? ಯಾಕೆ ಅಂದ್ರೆ ಮೃತರ ಖಾತೆಗೂ ಕೂಡ 2,000 ಹೋಗ್ತಾ ಇದೆ. ದಟ್ಸ್ ವೈ ಬಂದಿಲ್ಲ. ಅನರ್ಹ ಫಲಾನುಭವಿಗಳ ಪಾಲಾಗ್ತಾ ಇದೆ ಈ ಅನ್ನಭಾಗ್ಯ ಸ್ಕೀಮ್ ಎನ್ನುವಂಥದ್ದು. ಅನ್ನಭಾಗ್ಯ ಗೃಹಲಕ್ಷ್ಮಿ ದುರ್ಬಳಕೆಯ ಬಗ್ಗೆ ದೂರುಗಳ ಸರಮಾಲೆ ಬರ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸದಂತಹ ಸಿದ್ದು ಸರ್ಕಾರ ಮೃತರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇದನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು ಸಿದ್ದರಾಮಯ್ಯ ಅವರೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಬೇಕು ಹಿಂಗಾಗಿದೆ ಅಂತ. ಅವ್ರ ತಾಂತ್ರಿಕ ಕಾರಣದಿಂದ ನಿಮಗೆ ಬರ್ತಾ ಇಲ್ಲ, ಇದು ಹೋಲ್ಡ್ ಹಾಕಿದೆ, 2 ತಿಂಗಳಾದ್ಮೇಲೆ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ರೆ. ಗೃಹಲಕ್ಷ್ಮಿ ಪಟ್ಟಿ ಪರಿಷ್ಕರಣೆ ಮಾಡುವಂತೆ ಸಿಎಂ ಸೂಚನೆಯನ್ನ ಮಾಡಿದ್ದಾರೆ. 2.5 ವರ್ಷದ ನಂತರ ಈ ಗ್ಯಾರಂಟಿ ಸ್ಕೀಮ್ನ ದೋಖಾಗಳು ನೆನಪಾಗ್ತಾ ಇದೆ, ಗೊತ್ತಾಗ್ತಾ ಇದೆ ಅವರಿಗೆ. ಈ ನಡುವೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಸ್ಕೀಮ್ ಕನ್ನ ಆಗ್ತಾ ಇರುವಂಥದ್ದು. ಬಡವರಿಗೆ ಸೇರುವಂತಹ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯ ಪಾಲಾಗ್ತಾ ಇರುವಂಥದ್ದು. ಅರ್ಹ ಫಲಾನುಭವಿಗಳನ್ನ ಗುರುತಿಸದಂತಹ ಆಡಿಟ್
ಎಸ್, ಅರ್ಹ ಫಲಾನುಭವಿಗಳು ಯಾರು ಅಂತ ಗುರುತಿಸಿ ಅಂತ ಆಡಿಟ್ಗೆ ಹೇಳಿರುವಂಥದ್ದು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತಿದೆ ಆಡಿಟ್. ಅನರ್ಹ BPL ಕಾರ್ಡ್ ಗುರುತಿಸಿ ತಕ್ಷಣವೇ ರದ್ದು ಮಾಡಬೇಕು ಅಂತ ಹೇಳಿ. ಅದು ಇಷ್ಟು ವರ್ಷ ಬೇಕಾಯ್ತಾ? 2.5 ವರ್ಷ ಬೇಕಾಯ್ತಾ? ನನ್ನ ಪ್ರಶ್ನೆ ಅದು. ಸಿದ್ದರಾಮಯ್ಯ ಅವರೇ, 2.5 ವರ್ಷ ಬೇಕಾಯ್ತಾ ನಿಮ್ಗೆ ಇದಿಷ್ಟು ಗುರುತಿಸ್ಲಿಕ್ಕೆ? ತಾಂತ್ರಿಕ ಕಾರಣದಿಂದ ಸಾಕಷ್ಟು ಜನಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಡ್ತೀರಿ. ಇಷ್ಟು ಹೊತ್ತವೇ, ಇಷ್ಟು ವರ್ಷ ಬೇಕಾಯ್ತಾ? 2.5 ವರ್ಷ. ಇನ್ನು 2.5 ವರ್ಷ ಕಳೆದ್ರೆ ಅಧಿಕಾರವೇ ಮುಗಿದೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.